ವಿಮೋಚನಕಾಂಡ 15ನೇ ಅಧ್ಯಾಯ ನಾವಾಗಲೇ 1ನೇ ವಚನದಿಂದ ಮತ್ತು 7ನೇ ವಚನದವರೆಗೆ ನಾವು ಧ್ಯಾನ ಮಾಡಿದ್ದೀವಿ. ಸುಮಾರು 6 ವಿಷಯಗಳು ನಾವು ಧ್ಯಾನ ಮಾಡಿದ್ದೀವಿ. ಒಂದೊಂದಾಗಿ ಹೇಳ್ತೀರಾ? 1, ಜಯಶಾಲಿ ಅಂದರೆ ಜಯ ಕೊಡುವ ದೇವರಾಗಿದ್ದಾನೆ. 2ನೇದು ಬಲ ಅಂದರೆ ಬಲವ ಕೊಡುವ ದೇವರು. ಯೆಹೋವಾಯೇ ನಾ ಬಲಮು ತೆಲುಗಿನಲ್ಲಿ. ದೇವರು ನಮ್ಮನ್ನು ಬಲಪಡಿಸುವಾತನೂ ಆಗಿದ್ದಾನೆ. 3ನೇದು ಆತನು ನಮ್ಮನ್ನು ರಕ್ಷಿಸುವ ದೇವರಾಗಿದ್ದಾನೆ. ದೇವರು ನಮ್ಮನ್ನು ಅಂದರೆ ಪ್ರತಿದಿನ ರಕ್ಷಿಸುವಾತನೂ ಆಗಿದ್ದಾನೆ. ಈ ಲೋಕ ಬಿಟ್ಟು ಹೋದರೂ ಕೂಡ ನಮ್ಮ ಆತ್ಮವನ್ನು ನಿತ್ಯ ಜೀವಕ್ಕೆ ಆತನು ನಡೆಸುವ ದೇವರಾಗಿದ್ದಾನೆ, ರಕ್ಷಿಸುವ ದೇವರು. ಆಮೆನ್. 4ನೇದು ಯುದ್ಧ ಶೂರನು ಅಂದರೆ ಯುದ್ಧದಲ್ಲಿ ಜಯ ಹೊಂದಬೇಕಂದ್ರೆ ಶೂರನಾಗಿರಬೇಕು. ಸೊ ನಮ್ಮ ದೇವರು ಸೋಲನ್ನು ಹೊಂದುವ ದೇವರಲ್ಲ, ನಿನ್ನ ಜೀವನದಲ್ಲಿ ಜಯವನ್ನು ಕೊಡುವ ದೇವರು, ಶೂರನಾಗಿರುವಂಥ ದೇವರು. ದಾವೀದನ ಜೀವನದಲ್ಲಿ ದೇವರು ಆತನು ಶೂರನಾಗಿದ್ದ, ಹಾಗಾಗಿ ಗೊಲ್ಯಾತನನ್ನು ದಾವೀದನು ಜಯಿಸಿದ. ಹೇಳ್ತಾನಲ್ವ ದಾವೀದನು, ಯುದ್ಧ ಮಾಡುವುದು ನಾನಲ್ಲ ಯೆಹೋವನೇ ಯುದ್ಧ ಮಾಡ್ತಾನೆ. ಅಂದರೆ ನನ್ನಲ್ಲಿ ಯುದ್ಧ ಶೂರನಿದ್ದಾನೆ, ಆತನೇ ಜಯವನ್ನು ಕೊಡುವ ದೇವರು. ಆತನಲ್ಲಿ ಏನು ಕತ್ತಿ ತಗೊಂಡು ಹೋಗಿಲ್ಲ, ಬಿಲ್ಲು ಬಾಣ ತೆಗೆದುಕೊಂಡು ಹೋಗಿಲ್ಲ. ದಾವೀದನು ಗೊಲ್ಯಾತನನ್ನು ಹೊಡಿಬೇಕಂದ್ರೆ ವಿಶ್ವಾಸ ಇದೆ ರೀ, ನಂಬಿಕೆ ಇದೆ ದೇವ್ರ ಮೇಲೆ. ದೇವರು ಯುದ್ಧ ಮಾಡ್ತಾನೆ, ದೇವರು ನನಗೆ ಜಯ ಕೊಡ್ತಾನೆ, ನನ್ನಲ್ಲಿ ಶೂರನಿದ್ದಾನೆ, ಯುದ್ಧ ಶೂರನು, ಆ ಶೂರನೇ ದೇವರು, ಆತನೇ ನನಗೆ ಜಯ ಅಂಥೇಳಿ ನಿಜವಾಗಲೂ ದಾವೀದನು ಗೊಲ್ಯಾತನನ್ನು ಒಂದು ಕಲ್ಲು ತಂದು ಹೊಡೆದಾಗ ಒಂದೇ ಒಂದು ಕಲ್ಲಿಗೆ ಗೊಲ್ಯಾತನೇನಾದ ಸತ್ತು ಹೋದ. ಸೊ ಹಾಗಾಗಿ ಆತನು ಶೂರನಾಗಿದ್ದಾನೆ. ನೆಕ್ಸ್ಟ್ 5ನೇದು ರಕ್ಷಣಾ ಹಸ್ತ ಅಂದರೆ ಆತನ ದಯ ಮತ್ತು ಆತನ ಹಸ್ತ ಇದೆಯಲ್ವ, ಆ ದಕ್ಷಿಣ ಹಸ್ತ ನಮ್ಮನ್ನು ಯಾವಾಗಲೂ ಕಾಪಾಡುತ್ತಾನೇ ಇರುತ್ತೆ. ಸೊ ದಕ್ಷಿಣ ಹಸ್ತ ನಮ್ಮನ್ನು ಏನು ಮಾಡುತ್ತೆ ಅಂದರೆ ಶತ್ರುಗಳಿಂದ ನಮ್ಮನ್ನು ರಕ್ಷಿಸ್ತದೆ. ಹೇಳ್ದಲ್ವ, ಏನು ಮಾಡುತ್ತೆ ಅಂದರೆ ಶತ್ರುಗಳನ್ನು ಪುಡಿಯಾಗಿ ಮಾಡುತ್ತಂತೆ ದಕ್ಷಿಣ ಹಸ್ತ ಅಂದರೆ ದೇವರ ಹಸ್ತ. ನೆಕ್ಸ್ಟ್ 6ನೇದು ಆತನು ಜಯಿಸುವ ಅಗ್ನಿ ಅಂದರೆ ದಹಿಸುವ ಅಗ್ನಿ ಆಗಿ ಉನ್ನಾಡು. ಅದು ಏನಂತ ಹೇಳುತ್ತೆ, ಎಲ್ಲ ರೌದೆಗಳು ಮತ್ತು ಇರುವಂಥ ಈ ಚಟ್ಟ ಅಂದರೆ ಕಸ ಕಡ್ಡಿ ಇವೆಲ್ಲ ಸುಟ್ಟೋಗ್ಬಿಡ್ತೈತೆ ಬೆಂಕಿಗೆ, ಹೌದಲ್ವಾ? ಹಂಗೆ ದೇವರು ಆತನು ಪ್ರೀತಿಸುವ ದೇವರು, ಕರುಣಿಸುವ ದೇವರು, ದಯ ತೋರಿಸುವ ದೇವರು, ಕಾಪಾಡುವ ದೇವರು, ರಕ್ಷಣೆ ಕೊಡುವ ದೇವರು, ಎಲ್ಲ ರೀತಿಯಲ್ಲಿ ನಮ್ಮನ್ನು ಕಾಪಾಡುವ ದೇವರು ಆಗಿದ್ದಾನೆ. ಹಾಗೆ ಆತನು ಏನಾಗಿದ್ದಾನೆ ಅಂದರೆ ರೋಷವುಳ್ಳ ದೇವರಾಗಿದ್ದಾನೆ, ಅಗ್ನಿ ಉಳ್ಳ ದೇವರಾಗಿದ್ದಾನೆ. ಆಮೆನ್. ಯಾರ ಹತ್ರ ಆದರೂ ಇಟ್ಕೊಳ್ರಿ, ಆದರೆ ದೇವ್ರ ಹತ್ರ ಇಟ್ಕೊಳ್ಬೇಡ್ರಿ ಅಂತ ಹಿರಿಯರು ಹೇಳ್ತಾ ಇರ್ತಾರೆ. ಯಾರ ಹತ್ರ ಆದರೆ ಈ ವ್ಯಕ್ತಿ ಹತ್ರ ಇಟ್ಕೋಬೇಡ ಅಂತಿರ್ತಾರೆ, ಉದಾಹರಣೆ ಅಲ್ವಾ? ಸೊ ಅಂದರೆ ದೇವರು ಆತನು ರೋಷವುಳ್ಳ ದೇವರು. ರೋಷವುಳ್ಳ ದೇವರನ್ನ ಹತ್ತಿರ ನಾವು ಒಳ್ಳೆಯ ಸಂಬಂಧವನ್ನು ಕಟ್ಕೊಳ್ಬೇಕು, ಒಳ್ಳೆಯ ಭಾವನೆಗಳೊಂದಿಗೆ ದೇವರ ಸಂತಾನಕ್ಕೆ ಬರಬೇಕು, ವಿಶ್ವಾಸದಿಂದ ನಂಬಿಕೆಯಿಂದ ದೇವರನ್ನು ನಾವು ಘನಪಡಿಸ್ಬೇಕು. ದೇವ್ರ ಹತ್ರ ನಾವು ಆಟ ಆಡಬಾರ್ದು. ಅಂದರೆ ದೇವ್ರ ಮೇಲೆ ನಾವು ನಿಂದೆಗಳಾಕೋದು, ದೇವ್ರ ಮೇಲೆ ಇಲ್ಲದನ್ನು ಒರೆಸೋದು, ದೇವ್ರು ನನ್ನನ್ನು ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ ಅನ್ನೋದು, ಇವುಗಳಲ್ಲಿ ನಮ್ದು ಯಾವ ಇರಬಾರ್ದು ರೀ. ದೇವರು ಯಾವಾಗಲೂ ಒಳ್ಳೆಯದೇ ಬಯಸುತ್ತಾನೆ ನಮ್ಮ ಜೊತೆ. ದೇವರು ನಮ್ಮಲ್ಲಿ ಯಾವಾಗಲೂ ಜೊತೆಗೇ ಇರ್ತಾನೆ. ನಮ್ಮ ಶತ್ರುಗಳ ಹಿಂದೆ ಆತನು ನಮಗೇನಾಗಿ ದಕ್ಷಿಣ ಹಸ್ತವಾಗಿ ನಮ್ಮನ್ನು ಕಾಪಾಡುತ್ತಾನೇ ಇರ್ತಾನೆ. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಇವತ್ತು ನಮ್ಮಲ್ಲಿ ಯುದ್ಧ ಶೂರ ಇದ್ದಾನೆ ಎಂಬುದಾಗಿ. ಇವತ್ತು ನಮಗೆ ಜಯ ಕೊಡುವ ದೇವರು ಇದ್ದಾನೆ, ಇವತ್ತು ನಮ್ಮನ್ನು ರಕ್ಷಿಸುವ ದೇವರು ಇದ್ದಾನೆ. ಆ ದೇವರು ನಿನ್ನಲ್ಲಿಯೂ ಸಹ ಇದ್ದಾನೆ. ಆಮೆನ್. ಯಾವುದಕ್ಕೂ ಭಯಪಡದೆ ಕರ್ತನ ಪಾದದಲ್ಲಿ ದೇವರಿಗೆ ಕೃತಜ್ಞತಾಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ದೇವರ ನಾಮವನ್ನು ಯಾವಾಗಲೂ ಕೊಂಡಾಡುವಂತೆ ಇರೋಣ, ಧೈರ್ಯವಾಗಿ ಜೀವಿಸೋಣ. ಯಾಕಂದರೆ ಜಯಶಾಲಿ ಆಗಿರುವಂಥ ದೇವರು ನಮ್ಮಲ್ಲಿದ್ದಾನೆ. ಆಮೆನ್. ಈ ವಾಕ್ಯ ಭಾಗ ಕರ್ತನ ನಮ್ಮೆಲ್ಲ